ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಗುರುವಾರದ ಲಾಗ್ ಆಗಿದೆ ಆ್ಯಂಡ್ ದೆನ್ ಇವತ್ತು ಗುರುರಾಯರನ್ನು ನೆನೆಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನೀರು ದೋಸೆಗೆ ರೆಡಿ ಮಾಡಿದ್ದೆ. ಆ್ಯಸ್ ಇಟ್ ಈಸ್ ನನ್ನ ಹಾಟ್ ವಾಟರ್ಗೆ 1 ಸ್ಪೂನ್ ತುಪ್ಪ ಹಾಕಿ ಕೂಡ ನಾನು ಕುಡ್ದಿದ್ದಾಯಿತು. ನೀರು ದೋಸೆಗೆ ನಾನು ನೈಟಲ್ಲೇ 2 ಲೋಟದಷ್ಟು ನಾನು ನೆನೆಸಿಟ್ಟಿದ್ದೆ ಅಕ್ಕಿನ, ಸೊಸೈಟಿ ಅಕ್ಕಿನ ಈ ಲೋಟದಲ್ಲಿ, ಅಂದರೆ ನೀರು ಕುಡಿಯೋ ಲೋಟದಲ್ಲಿ ನಾನು ನೆನೆಸಿಟ್ಟಿದ್ದೆ. ಸೊ ಅದನ್ನು ವಾಶ್ ಮಾಡಿ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಎತ್ತಿ ಸೋಕ್ ಮಾಡಿರೋದನ್ನ ಇನ್ನೊಂದು ಸತಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರನ್ನ ಸ್ವಲ್ಪ ಚೆಲ್ಬಿಟ್ಟು ನೆಕ್ಸ್ಟ್ ಅದನ್ನು ಆ್ಯಸ್ ಇಟ್ ಈಸ್ ದೋಸೆ ಹದಕ್ಕೆ ರುಬ್ಕೋಬೇಕು. ಅದು ರುಬ್ಬಬೇಕಾದ್ರೆ 1 ಬಟ್ಲಷ್ಟು ನಾನು ಕಾಯಿ ತುರಿನ ಹಾಕಿದ್ದೀನಿ. ಕಾಯಿ ತುರಿ ಯಾಕೆ ಹಾಕಿದ್ದೀನಿ ಅಂತ ಹೇಳಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಾಯಿನ ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಅದನ್ನು ಹಾಕಾದ್ಮೇಲೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಅದು ತರಿ ಥರ ಎಲ್ಲ ಇರಬಾರ್ದು, ಫುಲ್ಲು ನೈಸ್ ಇರಬೇಕು ಬಂದದು. ಅಷ್ಟು ರುಬ್ಕೊಂಡಿದ್ದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಯಾವ ಪಾತ್ರೆಗೆ ನಾವು ಶಿಫ್ಟ್ ಮಾಡ್ಕೊಂಡಿರ್ತೀವಲ್ಲ ರುಬ್ಬಿರೋದನ್ನ, ನಮಗೆ ದೋಸೆ ಹದಕ್ಕಿಂತ ಇನ್ನೂ ತೆಳು ಹದ ಬರಬೇಕು. ಅದು ನೀರು ಥರನೇ ಇರಬೇಕು, ಅಷ್ಟು ನೀರನ್ನ ಮಿಕ್ಸ್ ಮಾಡಬೇಕು ನಾವು. ನಾನಿಲ್ಲಿ 2 ಲೋಟ ಅಕ್ಕಿಗೆ ಆ ಹಿಟ್ಟಿಗೆ ನಾನು ಹಾಕಿರೋದು ಒಂದು ಲೋಟ ಫಸ್ಟು ಹಾಕಿ ನೋಡಿದ್ದು ಎಷ್ಟು ಬೇಕಾಗುತ್ತೆ. ಯಾಕೆಂದರೆ ರುಬ್ಬೇಕಾದ್ರೆ ನಾವು ಸ್ವಲ್ಪ ಹಾಕ್ಕೊಂಡಿರ್ತೀವಲ್ಲ ನೀರು, ಹಾಗಾಗಿ ಅದ್ರ ಮೇಲೆ ಮತ್ತೆ 1 ಲೋಟ ನೀರು ಹಾಕಿದ್ದೀನಿ ನಾನು. ಆವಾಗ ಎಷ್ಟು ಅಂದರೆ ತುಂಬ ತೆಳುವಾಗಿ ಆಗೋದು ಬೇಡ ಅಂತಂದರೆ ಸ್ವಲ್ಪ ಗಟ್ಟಿ ಥರನೇ ಇರಲಿ ಅಂದರೆ ಅದಕ್ಕೆ ಮಾಡ್ಕೋಬೇಕು. ಅದ್ರ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಹಾಗೆಯೇ 2 ರಿಂದ 3 ಸ್ಪೂನಷ್ಟು ಆಯಿಲ್ನ ಹಾಕಬೇಕು ನಾವು. ಅದಕ್ಕೆ ಏನಕ್ಕೆ ಆಯಿಲ್ನ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ, ಅದು ಆಯಿಲ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಅದನ್ನು ಜಸ್ಟ್ ಹಿಂಗೆ 2-3 ಸತಿ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಮಿಕ್ಸ್ ಆಗುತ್ತೆ. ಅದಾದ್ರೂ ತೇಲತ್ತೆ ಮೇಲೆ ಆಯಿಲ್. ಏನಕ್ಕೆ ಆಯಿಲ್ನ ಯೂಸ್ ಮಾಡಬೇಕು ಅಥವಾ ಏನಕ್ಕೆ ಅದಕ್ಕೆ ಹಾಕ್ಕೋಬೇಕು ಅಂತ ಹೇಳಿದ್ರೆ, ನಾವು ದೋಸೆ ತವಾ ಮೇಲೆ ಹಾಕಿದಾಗ ಚೆನ್ನಾಗೇ ಬರುತ್ತೆ. ಅದು ಅಂಟಲ್ಲ, ಜಾಸ್ತಿ ತವಾಗೆ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ನಾವು ಹಿಟ್ಟಿಗೆ ಆಯಿಲ್ನ ಹಾಕ್ಕೋಬೇಕು. 1-2 ಸ್ಪೂನಷ್ಟು ಅದನ್ನ ಹಾಕಿ ನೋಡಿ. ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಚೆನ್ನಾಗಾಗುತ್ತೆ ನೋಡಿ. ಈಗ ನನ್ನ ದೋಸೆ ಹಿಟ್ಟು ಹದ ಇಷ್ಟಿದ್ರೆ ಸಾಕು, ಅಷ್ಟು ನೀರಿನ ಅಂಶ ಇದ್ದರೆ ಸಾಕು. ಇನ್ನು ತುಂಬ ನೀರಾಗೋಗ್ಬಿಟ್ರೆ ದೋಸೆ ಬರೋದಿಲ್ಲ, ತವಾದಿಂದ ಮೇಲೆ ಬರೋದೇ ಇಲ್ಲ ಅದು. ಸೊ ಹಾಗಾಗಿ ಈಗ ಬ್ಯಾಟರ್ ರೆಡಿ ಆಗಿದೆ. ಸೊ ಈಗ ಅಲ್ಲಿ ಹಂಚಿಟ್ಟು ಕಾಯಿಸೋ ಅಷ್ಟೊತ್ತಿಗೆ ಒಂದು ಚಿಕ್ಕದಾಗಿ ಬೇಗ ಚಟ್ನಿ ಮಾಡ್ಕೊಂಬಿಡೋಣ. ಸೊ ಇದು ಇನ್ನೊಂದೇನು ಅಂತ ಹೇಳಿದ್ರೆ, ಆ್ಯಸ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮಾಡೋದು ಚಟ್ನಿ. ನಾನಿವತ್ತು ಮಾಡ್ತಾ ಇರೋದು ಕೆಂಪು ಚಟ್ನಿ. ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು, ಅಷ್ಟೇನೇನು ಚೇಂಜಸ್ ಇಲ್ಲ ಇದರಲ್ಲಿ. ಸೊ ಆ್ಯಸ್ ಇಟ್ ಈಸ್ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕಡಲೆ, ಹಾಗೆಯೇ ಬೆಳ್ಳುಳ್ಳಿ, ಶೇಂಗಾ ಮತ್ತೇನು ಹುಣಸೆ ಹಣ್ಣು ಹಾಕಿ ಒಣಮೆಣ್ಸಿನ್ಕಾಯನ್ನ ಹಾಕಿಬಿಟ್ಟು ರುಬ್ಕೊಂಡು ಸ್ವಲ್ಪ ಉಪ್ಪು, ಜೀರಿಗೆ ಒಂದು ಸ್ವಲ್ಪ ಹಾಕಿ ರುಬ್ಕೊಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು 2, ಒಂದು ಜೀರಿಗೆ ಹಾಗೆಯೇ ಒಂದು ಒಣಮೆಣ್ಸಿನ್ಕಾಯಿ, ಇದೆರಡೇ ಎಕ್ಸ್ಟ್ರಾ ಅಂತ ಆ್ಯಡ್ ಮಾಡಿರೋದು ನಾನು. ಇನ್ನೆಲ್ಲ ಆ್ಯಸ್ ಇಟ್ ಈಸ್ ನಾರ್ಮಲ್ ಚಟ್ನಿಗೆ ಮಾಡ್ಕೊಳ್ತೀವಲ್ಲ ಅದೇ ಥರ ಆ ಚಟ್ನಿನ ಮಾಡಿ ಫೈನಲ್ ಟಚ್ಗೆ ಅಂತ ಹೇಳಿ ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೀನಿ. ಇನ್ನೇನು ಆ್ಯಸ್ ಇಟ್ ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಆ್ಯಂಡ್ ಸಾಸಿವೆ, ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕಿ ಸಿಂಪಲಾಗಿ ಫೈನಲ್ ಟಚ್ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ರುಚಿನೂ ತುಂಬ ಚೆನ್ನಾಗಿರುತ್ತೆ ಈ ಥರನೂ. ಮಕ್ಕಳಿಗೆ ಅದನ್ನು ನೋಡಿ ಬೇಜಾರಾಗಿದ್ದರೆ ಈ ಥರನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇದೇನು ಜಾಸ್ತಿ ಏನು ಚೇಂಜಸ್ ಅಂತ ಇಲ್ಲ, ಜಸ್ಟ್ ಹಸಿರು ಮೆಣಸಿನ್ಕಾಯಿ ಬಿಡೋದು, ಒಣಮೆಣ್ಸಿನ್ಕಾಯಿ ಹಾಕೋದು ಅಷ್ಟೇ ಬಂದಿಲ್ಲಿ. ಸೊ ಇಲ್ಲಿ ತವಾ ಕೂಡ ರೆಡಿಯಾಗಿದೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೀರು ದೋಸೆ ಯಾರೇ ಮಾಡಬೇಕಾದ್ರೂ ಸ್ಟಾರ್ಟಿಂಗ್ ಕಲಿತಿರೋದೇ ಆಗಲಿ ಅಥವಾ ತುಂಬ ಎಕ್ಸ್ಪೀರಿಯನ್ಸ್ ಇದ್ದು ಮಾಡೋಕ್ಕೆ ಅಂತ ಹೋದ್ರೂ ತವಾ ಹದ ಬಂದಿಲ್ಲ ಅಂದರೆ ಅದೊಂದು ನೀರು ದೋಸೆಗೆ ಹದ ಸಿಕ್ಕಿಲ್ಲ ಅದಕ್ಕೆ ಅಂದರೆ ಬರೋದೇ ಇಲ್ಲ, ಅದು ನೀರು ದೋಸೆ ಬರೋದೇ ಇಲ್ಲ, ಫುಲ್ ಹಂಗೆ ಅಂಟ್ಕೊಂಬಿಡುತ್ತೆ ಅಂಚಿಗೆ ಅದೇ ಥರ. ಬಟ್ ನಮಗೆ ಸ್ಟಾರ್ಟಿಂಗ್ ನಾನು ಮಾಡಬೇಕಾದ್ರೆ ಅಂತೂ ತುಂಬಾ ಯಾಕೆ ಮಾಡ್ತೀನಿ ಅನ್ನೋಷ್ಟು ಬೇಜಾರಾಗ್ತಾಯಿತ್ತು ಒಂದು. ಬಟ್ ಇವಾಗ ಅದು ಮಾಡಿ ಅಭ್ಯಾಸ ಆಗಿ ಆ ತವಾಗ ಕೂಡ ಅದು ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ, ಒಂದು ಹದ ಸಿಕ್ಕಿದೆ. ಆ ಕಾರಣಕ್ಕೆ ನೀರು ದೋಸೆ ಚೆನ್ನಾಗೇ ಬರುತ್ತೆ ನಮ್ಮ ಮನೆಯಲ್ಲಿ. ಸೊ ನಾನು ನೀರು ದೋಸೆ ಮಾಡಬೇಕಾದ್ರೆ ಫಸ್ಟು ತವಾಗೆ ಒಂದು ಸತಿ ಆಯಿಲ್ ಅಪ್ಲೈ ಮಾಡ್ತೀವಿ. ಫುಲ್ ಆಯಿಲ್ ಅಂದರೆ ಈಗ ಮಸಾಲೆ ದೋಸೆಗೆಲ್ಲ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮತ್ತೆ ಮೇಲೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಾಡ್ತೀವಲ್ಲ, ಇದು ಆ ಥರ ಮಾಡೋ ಹಾಗಿಲ್ಲ. ಕಂಪ್ಲೀಟ್ ಆಯಿಲ್ ಹಾಕಿಬಿಟ್ಟು ಒಂದು ಸತಿ ಅದ್ರ ಮೇಲ್ಗಡೆಗೆ ನಾರ್ಮಲಾಗಿ ಅಂದರೆ ನಾವು ನೀರು ದೋಸೆಗೆ ಹಾಗೆ ಚೆಲ್ಲೋದು, ತವ ಮೇಲೆ ಅದನ್ನ
ಹಿಟ್ಟನ್ನ ಚೆಲ್ತೀವಿ ಅಷ್ಟೇ. ಅದನ್ನು ನಾವು ನಾರ್ಮಲ್ ದೋಸೆ ಥರ ಹಾಕ್ಲಿಕ್ಕೆ ಆಗೋದಿಲ್ಲ. ನಾನಿಲ್ಲಿ ಹಾಕ್ತಾ ಇದ್ದೀನಲ್ಲ ಇದೇ ಥರ ಚೆಲ್ಲೋದನ್ನ ಆ ಥರ ಕಂಪ್ಲೀಟಾಗಿ ಹಾಕ್ಕೊಂಡು ಮೇಲ್ಗಡೆಗೆ ಮತ್ತೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರಿಂಕಲ್ ಮಾಡ್ಕೋಬೇಕಷ್ಟೇ. ಅದೊಂಚೂರು ಮಾಡ್ಕೊಂಬಿಟ್ಟು ಅದನ್ನು ಮತ್ತೆ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಸೈಡ್ ಅಷ್ಟೇ ಬೇಯಿಸೋದು, ಇದು ಎರಡು ಸೈಡು ನಾವು ರೋಸ್ಟ್ ಮಾಡೋ ಹಾಗಿಲ್ಲ. ಒಂದು ಸೈಡ್ ಅದು ಬೆಂದಿದ ತಕ್ಷಣ ಜಸ್ಟ್ ಉಲ್ಟಾ ಮಾಡಿ ಹಾಕಿ ಆಮೇಲೆ ಅದನ್ನು ಮಡಚ್ಕೊಂಡು ಅದನ್ನು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡಿದ್ರೆ ಆ ಪ್ಲೇಟು ಅಂಟ್ಕೊಳ್ಳಲ್ಲ ಆ ಪ್ಲೇಟಿಗೆ, ಯಾಕೆಂದರೆ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ಆ ಕಾರಣಕ್ಕೆ. ಇಲ್ಲ ನೀವು ಒಂದು ಸೈಡ್ ಮಾತ್ರ ಬೆಂದಿದ ತಕ್ಷಣ ಆವಾಗಲೇ ನೀವು ಫೋಲ್ಡಿಂಗ್ ಮಾಡಿ ಬೇರೆ ಪ್ಲೇಟ್ಗೆ ನೀವು ಶಿಫ್ಟ್ ಮಾಡಿಕೊಂಡ್ರೆ ಅದು ತುಂಬ ಅಂಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪ್ಲೇಟ್ಗೆ ಹಿಡ್ದು ಬಿಡುತ್ತೆ, ಹಾಗೇ ಬಿಸಿ ಹಾಗೆ ಹಿಡ್ಕೊಂಡ್ಬಿಟ್ಟಿರುತ್ತೆ, ಅದು ಬಿಡೋದಿಲ್ಲ ಆ ಥರ. ಇದು ನನಗೆ ಈ ಟಿಪ್ನ ಹೇಳಿದ್ದು ಒಂದು ಭರತ್ ಅವ್ರ ಫ್ರೆಂಡ್ ಅವ್ರ ವೈಫ್ ಹೇಳಿದ್ದು ನನಗೆ. ಸೊ ಅವ್ರ ಮನೇಲಿ ಮಾಡಬೇಕಾದ್ರೆ ನಾನು ನೋಡಿದಾಗ ಅವ್ರು ಹೇಳಿದರು ಈ ಥರ ಮಾಡಿ ಏನೂ ಆಗಲ್ಲ ಅಂಥೇಳಿ. ಆ್ಯಸ್ ಇಟ್ ಈಸ್ ನಾವು ಹಾಗೇ ಮಾಡ್ತಾಯಿದ್ದೀವಿ ತುಂಬ ದಿನದಿಂದ, ತುಂಬ ಚೆನ್ನಾಗೇ ಬರ್ತಾಯಿದೆ ನಮಗೆ. ಹಾಗೆಯೇ ಮತ್ತೇನು ಅಂತ ಹೇಳಿದ್ರೆ ನಮಗೆ ನೀರು ದೋಸೆ ಮಾಡೋದು ಎಷ್ಟು ಖುಷಿ ಅಂತ ಅಂದರೆ ಚಿತ್ರಾನ್ನ ಉಪ್ಪಿಟ್ಟೆಲ್ಲ ಹೇಗೆ ಬೇಗ ಆಗುತ್ತೋ ಇದು ಅದೇ ಥರ ಪಟ್ ಅಂತ ಬೇಗನೆ ಆಗೋಗ್ಬಿಡುತ್ತೆ. ತುಂಬ ರಿಸ್ಕಿ ಅಂತ ಏನು ಫೀಲ್ ಆಗೋದಿಲ್ಲ ನಮಗೆ ಬಂದಿದ್ದನ್ನ ಮಾಡಬೇಕಾದ್ರೆ. ಅದೇ ಒಂದೇನು ಅಂದರೆ ನೈಟಲ್ಲೇ ಅಕ್ಕಿ ನೆನೆಸಿಡಬೇಕು ಅಷ್ಟೇ. ಅದೊಂದು ಸ್ವಲ್ಪ ಮುಂಚೆನೇ ನಾವು ನೆನೆಸಿಟ್ಕೊಂಡ್ಬಿಟ್ವಿ ಅಂದರೆ ಬೆಳಗ್ಗೆ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ತಿಂಡಿ ರೆಡಿ ಆಗೋಗ್ಬಿಡುತ್ತೆ ಒಂದು ಮಾತ್ರ ಇದು. ಸೊ ಇವಾಗ ನಮ್ಮ ಮನೇಲಿ ತಿಂಡಿಯಾಗಿ ನನ್ನ ಮಗ ಕೂಡ ತಿಂದ್ಬಿಟ್ಟು ಸ್ಕೂಲ್ಗೆ ತೊಗೊಂಡೋದ. ಭರತ್ತಿಗೆ ಸೆಕೆಂಡ್ ಶಿಫ್ಟ್ ಇತ್ತು ಡ್ಯೂಟಿ, ಹಾಗಾಗಿ ನಾನು ಭರತ್ ತಿಂತ ಕೂತ್ಕೊಂಡಿದ್ವಿ. ಅದ್ರ ಜೊತೆಗೆ ಮ್ಯಾಂಗೋ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾ ಇದ್ವಿ. ಮುಂಚೆ ಆ್ಯಕ್ಚುಲಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಜ್ಯೂಸ್ ಕುಡಿತಾ ಇದ್ವಿ ನಾವು, ಅಂದರೆ ಟೀ ಕಾಫಿಗಿಂತ. ಇವಾಗ ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಯಾವಾಗಲೋ ಕುಡಿತೀವಿ ಜ್ಯೂಸು, ಆ ಥರ ಆಗೋಗ್ಬಿಟ್ಟಿದೆ. ಮತ್ತು ಅದೇ ಥರ ಮಾಡ್ಕೋಬೇಕು ಅಂತ ರೊಟೀನ್ ಮಾಡ್ಕೋಬೇಕು ಅಂದ್ಕೊತಿದ್ದೀವಿ. ಆ್ಯಂಡ್ ದೆನ್ ಟಿಫನ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನನಗೆ ಆಯಿಲ್ ಬಾಟಲ್ಸ್ದೆಲ್ಲ ಖಾಲಿ ಆಗಿತ್ತು, ಆಯಿಲ್ಸ್ ಎಲ್ಲ. ಸೊ ಅದಕ್ಕೆ ಅದನ್ನ ಸ್ವಲ್ಪ ವಾಶ್ ಮಾಡೋಣ ಅಂತೇಳಿ. ನಮ್ಮ ಮನೇಲಿ ಇರೋದು ಆಯಿಲ್ ಬಾಟಲ್ ಗ್ಲಾಸ್ದು. ಸೊ ತುಂಬ ಜನಕ್ಕೆ ಗ್ಲಾಸ್ದು ಹೇಗೆ ಯೂಸ್ ಮಾಡ್ತೀವಿ ಅಥವಾ ಹೇಗೆ ಅದು ಅಂತ, ನಾನೀಗ ಸುಮಾರು 2-3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಬಾಟಲ್ನ. ಚೆನ್ನಾಗೇ ನನಗೆ ಯೂಸ್ ಆಗ್ತಾಯಿದೆ ಅದು. ಸೊ ನಾನು ಅದ್ರದ್ದು ಲಿಡ್ ಏನಿದೆ ಅದನ್ನು ತುಂಬ ಹಾಟ್ ವಾಟರು ಅಲ್ಲ, ತುಂಬ ತಣ್ಣಗಿರೋ ನೀರು ಅಲ್ಲ, ಅಂಥ ನೀರಿಗೆ ಸೋಕ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಯಾಕೆ ಅಂದರೆ ಅದರಲ್ಲಿರೋ ಜಿಡ್ಡಿನಂಶ ಎಲ್ಲ ಸ್ವಲ್ಪ ಹೋಗಲಿ ಅಂತ ಹೇಳಿ. ಆ್ಯಂಡ್ ದೆನ್ ತುಂಬ ಹಾಟ್ ವಾಟರಲ್ಲಿ ಏನಾದರೂ ನೀವು ಸೋಕ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಅದರಲ್ಲಿರೋ ರಬ್ಬರ್ ಏನಿದೆ ಅದು ಒಂಥರ ಸ್ಕ್ವೀಸ್ ಆದಂಗೆ ಆಗುತ್ತೆ, ಸ್ವಲ್ಪ ಚಿಕ್ಕ ಥರ ಆಗಿಬಿಡುತ್ತೆ. ಅದಕ್ಕೆ ಈಗ ಬಾಟಲ್ನ ಹೇಗೆ ನಾನು ವಾಶ್ ಮಾಡ್ಕೊಳ್ತೀನಿ ಅಂದರೆ ಫಸ್ಟು ಮೇಲ್ಗಡೆ ಬಾಟಲ್ನ ಔಟ್ಸೈಡ್ ಫುಲ್ ಸೋಪ್ ಹಾಕಿ ವಾಶ್ ಮಾಡ್ಕೊತೀನಿ ನಾರ್ಮಲಾಗಿ ಸ್ಕ್ರಬ್ಬರಲ್ಲಿ. ಅದು ಆದಮೇಲೆ ನಾನು ಇನ್ಸೈಡಿಗೆ ಸ್ವಲ್ಪ ಅಕ್ಕಿ ಇದ್ದರೆ ಅಕ್ಕಿ, ಇಲ್ಲ ಗೋಧಿ ಇದ್ದರೆ ಗೋಧಿ, ಈ ಥರ ಹಾಕ್ಕೋಬೇಕು ಸ್ವಲ್ಪ. ಅದು ಗೋಧಿ ಅಥವಾ ಅಕ್ಕಿ, ಆಮೇಲೆ ಸ್ವಲ್ಪ ಬಿಸಿನೀರು, ಮತ್ತು ಏನಾದರೂ ಲಿಕ್ವಿಡ್ಸ್ ಇದ್ದರೆ ಲೈಕ್ ನೀವು ಎಂತ ಹ್ಯಾಂಡ್ ವಾಶ್ ಲಿಕ್ವಿಡು ಅಥವಾ ಸೋಪ್ ಇದ್ದರೆ ಸೋಪು, ಅದನ್ನು ಸ್ವಲ್ಪ ಅದರೊಳಗಡೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆವಾಗ ಅದೇನಾಗುತ್ತೆ ಅಕ್ಕಿ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತಲ್ಲ, ಸೊ ನಮಗೆ ಅಲ್ಲಿ ಎಡ್ಜಸ್ಸಲ್ಲಿ ಏನಾದರೂ ಸ್ವಲ್ಪ ಕಲೆಗಳು ಈ ಥರದ್ದು ಏನಾದರೂ ಇತ್ತು ಅಂದ್ರೂ ಅದು ಕ್ಲೀನಾಗೆ ವಾಶ್ ಆಗುತ್ತೆ. ಅದಕ್ಕೆ ನಾನು ಅಕ್ಕಿ ಅಂತ ಹೇಳಿದ್ದು. ನಾನು ಬಂದು ಆಲ್ಮೋಸ್ಟ್ ಅಲ್ಲಿ ರಾಗಿ ಗೀಗಿ ಇಲ್ಲ ಅಂದ್ರೂ ಅಕ್ಕಿ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈಸ್ ಎ ಬೆಸ್ಟ್ ಅದು ಆ್ಯಕ್ಚುಲಿ, ತುಂಬಾ ಚೆನ್ನಾಗಿ ವಾಶ್ ಆಗುತ್ತೆ ಬಂದು. ನಾನು ಇದೇ ಥರ ವಾಷಿಂಗ್ ಮಾಡ್ತಾ ಇರೋದು ಬಾಟಲ್ಸ್ದೆಲ್ಲ. ಸೊ ನಿಮಗೂ ಯಾರಿಗಾದರೂ ಒಂದು ಗ್ಲಾಸ್ ಬಾಟಲ್ಸ್ ಎಲ್ಲ ಹೇಗೆ ವಾಶ್ ಮಾಡೋದು ಅನ್ನೋದು ಗೊತ್ತಿದ್ದರೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ನಾನು ನೆಕ್ಸ್ಟ್ ಟೈಮ್ ಅದನ್ನ ಟ್ರೈ ಮಾಡ್ತೀನಿ. ಸೊ ಗೊತ್ತಿಲ್ಲದವ್ರಿಗೆ ನಾನು ಕೂಡ ಹೇಳಲಿಕ್ಕೆ ಈಸಿ ಆಗುತ್ತೆ ಅದು ಅಂತ ಹೇಳ್ಬೋದು. ಸೊ ಈ ಥರ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ನಿಮಗೆ ಅದು ಬಾಟಲ್ ನೀಟಾಗಿ ವಾಶ್ ಆಗುತ್ತೆ, ಒಳಗಡೆ ಆಯಿಲ್ ಸ್ಟೇನ್ಸ್ ಏನೂ ಉಳ್ಕೊಳ್ಳೋದಿಲ್ಲ ಸ್ವಲ್ಪ. ಸೊ ಹಾಗಾಗಿ ಹೊರಗಡೆ ಏನೇನು ಕಂಪ್ಲೀಟಾಗಿ ನಾವೇ ವಾಶ್ ಮಾಡಿರ್ತೀವಲ್ಲ ಹಾಗೆ ಅದ್ರದ್ದು ಏನೋ ಆಯಿಲ್ ಸ್ಟೇನ್ಸ್ ಇರೋದಿಲ್ಲ ಅಲ್ಲಿ. ಈಗ ನೋಡಿ ನಾನು ತೋರಿಸ್ತೀನಿ ಹಳೆ ಅಂದರೆ ಇನ್ನೊಂದು ಬಾಟಲ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿ. ಅದರಲ್ಲೆಲ್ಲ ಒಳಗಡೆ ಸ್ಟೇನ್ಸ್ ಇದೆ ಬಂದು, ಅದು ಆಯಿಲ್ದು ಎಲ್ಲ ಹಾಗೆ ಇದರಲ್ಲಿ ಏನೂ ಇಲ್ಲ ಬಂದು, ಅದೊಂದು ಚೆನ್ನಾಗಿ. ಸೊ ಇನ್ನೇನು ಲಿಡ್ ನಾರ್ಮಲಾಗೆ ವಾಶ್ ಮಾಡ್ಕೊಳ್ತೀನಿ ನಾನು ಅಷ್ಟೇ. ಸೊ ಇದಿಷ್ಟು ಆದಮೇಲೆ ನನಗೆ ಸ್ವಲ್ಪ ಸ್ಯಾರಿ ವರ್ಕ್ ಇತ್ತು, ಸ್ಯಾರಿ ಕುಚ್ಚಾಕೋದಿತ್ತು. ಸೊ ಆ ವರ್ಕ್ನ ನಾನು ಫಿನಿಷ್ ಮಾಡಿಕೊಂಡೆ. ಅಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಂಜೆ ಆಗೋಯಿತು, ಇನ್ನು ಅಡುಗೆ ಟೈಮ್ ಆಗೋಯಿತು. ಸೊ ಇವತ್ತು ಅಡುಗೆಗೆ ಅಂತ ಹೇಳಿ ನಾನು ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಸೊ ಇವಾಗ ನುಗ್ಗೆಕಾಯಿ ಸಾಂಬಾರಿಗೆ ನಾನು ನಾರ್ಮಲಾಗಿ ಮಿಕ್ಸಿ ಜಾರಿಗೆ ಟೊಮೊಟೊ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಬೆಳ್ಳುಳ್ಳಿ, ಕಡಲೆ
ಇದಿಷ್ಟನ್ನು ಹಾಕಿ ನಾನು ಆಮೇಲೆ ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಆ್ಯಂಡ್ ದೆನ್ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ನಾನು ಅಂದಾಜು ಮೇಲೆ ಹಾಕೋದು. ನಾನು ಅಂದರೆ 1 ಸ್ಪೂನ್ 2 ಸ್ಪೂನ್ಸ್ ಈ ಥರ ಇತ್ತು. ಮದುವೆ ಆಗಿದ್ದಾಗ ಸ್ಟಾರ್ಟಿಂಗಲ್ಲಿ ಎಲ್ಲದೂ ಅಳತೆ ಮಾಡಿ ಹಾಕ್ತಾಯಿದ್ದೆ. ಸೊ ಇವಾಗ ಆಯಿತು, ಮದುವೆ ಆಗಿ 11 ಇಯರ್ಸ್ ಆಗಿದೆ ಇವಾಗ. ಸೊ ಹಂಗಾಗಿ ಅಳತೆ ಏನು ಮಾಡಲ್ಲ, ಜಸ್ಟ್ ಒಂದು ಕಣ್ಣು ನೋಡ್ದಲ್ಲೇ ಎಷ್ಟು ಬೇಕೋ ಅಷ್ಟು ಅಂತ ಹಾಗೆ ಹದದಲ್ಲಿ ಹಾಕ್ಕೊಂಬಿಡ್ತೀನಿ ಅಷ್ಟೇ. ಸೊ ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಹಾಕಿ ಗ್ರೈಂಡ್ ಆಗ್ತಿದ್ದಂಗೆ ಈ ಕಡೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ನಾನು ಬಂದು. ಆ್ಯಂಡ್ ದೆನ್ ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಸಾಮಾನ್ಯವಾಗಿ ಇದೇ ಥರ ಮಸಾಲ ಮಾಡ್ಕೊಳ್ಳೋದು. ಬೇರೆ ಏನೂ ಅಂದರೆ ಚಕ್ಕೆ, ಲವಂಗ ಅದೆಲ್ಲ ಹಾಕಲ್ಲ. ಅದೆಲ್ಲ ಹಾಕ್ತೀನಿ ಯಾವ ಸಾಂಬಾರು ಅಂದರೆ ಈ ಬಸ್ಸಾರು ಈ ಥರದ್ದೆಲ್ಲ ಹೋಳಿಗೆ ಸಾರು ಇದೆಲ್ಲ ಮಾಡ್ಬೇಕಾದ್ರೆ ಮಾತ್ರ ಹಾಕೋದು ಜಾಸ್ತಿ ನಾನು. ಇನ್ನು ಕ್ಯಾಶುವಲಾಗಿ ಇದೇ ಥರ ಇರುತ್ತೆ ಸಾಂಬಾರಿಗೆಲ್ಲ ಮಸಾಲ ನಾನು ಮಾಡೋದು. ಏನು ವೇರಿಯೇಷನ್ಸ್ ಅಂದರೆ ಕೆಲವುದಕ್ಕೆ ಖಾರದ ಪುಡಿ ಹಾಕಿ ಸಾಂಬಾರು ಮಾಡ್ತೀನಿ, ಕೆಲವುದಕ್ಕೆ ಖಾರದ ಪುಡಿ ಬದಲು ಮೆಣಸಿನ್ಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ ಅಷ್ಟೇ. ಸೊ ಇವಾಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆ್ಯಂಡ್ ದೆನ್ ಹೇಳಬೇಕು ವಿವರ್ಸ್, ನಾನು ನಿಮಗೆ ಕೊಬ್ಬರೆಣ್ಣೆ ರೇಟು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಕೊಬ್ಬರೆಣ್ಣೆ ಯಾರ್ಯಾರು ಅಡುಗೆಗೆ ಯೂಸ್ ಮಾಡ್ತೀರಾ, ಓ ಮೈ ಗಾಡ್ ಅನ್ನಂಗೆ ಆಗೋಗ್ಬಿಟ್ಟಿದೆ. ಬೇಡವೇ ಬೇಡ ಕೊಬ್ಬರೆಣ್ಣೆ ಯೂಸ್ ಮಾಡೋದು, ಯಾಕೆಂದರೆ 500 ಲೀಟರ್ ಆಗೋಗ್ಬಿಟ್ಟಿದೆ ಇವಾಗ. 500 ರುಪೀಸ್ ಅಂತ ಅಂದರೆ 1 ಲೀಟರು ಎಷ್ಟಾಗಿತ್ತು. ಡೈಲಿ ಯೂಸ್ ಮಾಡೋರೆಲ್ಲ ಹೇಗೆ ಯೂಸ್ ಮಾಡಬೇಕು ಅನಿಸ್ಬಿಟ್ಟಿದೆ ಇವಾಗ. ಏನೂ ಮಾಡೋಂಗಿಲ್ಲ, ನನ್ನ ಹಸ್ಬೆಂಡ್ ಅದಕ್ಕೆ ಸದ್ಯಕ್ಕೆ ಕೊಬ್ಬರೆಣ್ಣೆ ಯೂಸ್ ಮಾಡಬೇಡ ಅಂತ ಹೇಳಿದ್ದಾರೆ ನನಗೆ. ಹಾಗಾಗಿದೆ ಇವಾಗ ನನ್ನ ಪರಿಸ್ಥಿತಿ. ಸೊ ನಾರ್ಮಲ್ ಆಯಿಲ್ ಇರಲಿಲ್ಲ ಅಂತ ಹೇಳಿ ಕೊಬ್ಬರೆಣ್ಣೆ ಯೂಸ್ ಮಾಡ್ತಾಯಿದ್ದೆ ನಾನಿಲ್ಲಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ನಾರ್ಮಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ಲ ಅದೇ ಥರ. ಸೊ ಆ್ಯಸ್ ಇಟ್ ಈಸ್. ಅಂದರೆ ಇನ್ನೊಂದೇನೆಂದರೆ ಕೆಲವರು ನುಗ್ಗೆಕಾಯಿ ಸಾಂಬಾರನ್ನ ಕುಕ್ಕರ್ಗೆ ಹಾಕ್ಕೊಂಬಿಟ್ಟು, ಅಂದರೆ ಒಗ್ಗರಣೆನೂ ಕುಕ್ಕರಲ್ಲೇ ಮಾಡಿಕೊಂಡು ಅದಕ್ಕೆ ನುಗ್ಗೆಕಾಯಿ ಬೇಳೆ ಎಲ್ಲ ಹಾಕಿ ಒಂದೇ ಸತಿ ವಿಷಿಲ್ ಮಾಡಿಸ್ಕೊತಾರೆ ಕುಕ್ಕರನ್ನು. ಬಟ್ ನಾನು ಹಾಗೆ ಮಾಡ್ತಾಯಿದ್ದೆ. ಬಟ್ ಏನಾಗ್ತಿತ್ತು ಅಂದರೆ ನುಗ್ಗೆಕಾಯಿ ಫುಲ್ಲು ಸ್ಮ್ಯಾಶ್ ಆಗೋಗ್ಬಿಡ್ತಿತ್ತು. ನಮಗೆ ತಿನ್ನೋಕ್ಕೆ ನುಗ್ಗೆಕಾಯೇ ಸಿಗ್ತಾ ಇರಲಿಲ್ಲ. ಬಂದ್ಬಿಟ್ಟು ಅದೆಲ್ಲ ಸ್ಮ್ಯಾಶ್ ಆಗೋಗಿ ಬರೀ ಕಡ್ಡಿಗಳು ಉಳಿತಾಯಿತ್ತು ಅದರಲ್ಲಿ. ಸೊ ಅದಕ್ಕೆ ಇವಾಗ ನಾನು ಹೇಗೆ ಮಾಡ್ತೀನಿ ಅಂದರೆ ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ಹೇಳಿದರು ಈ ಥರ ಮಾಡಿ ಸಪ್ರೇಟಾಗಿ, ಅದೇನು ಹಾಗೆ ಬೇಯುತ್ತೆ, ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿದರು ನಮ್ಮಮ್ಮ ನಮ್ಮತ್ತೆ ಎಲ್ಲ. ಸೊ ಇವಾಗ ಅದೇ ಥರ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಟೊಮೊಟೊ ಹಾಕಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕ್ತಿದ್ದಂಗೆ ಇದನ್ನು ಕೂಡ ಹಾಕಿಬಿಟ್ಟೆ ನುಗ್ಗೆಕಾಯಿನ. ಆಮೇಲೆ ಇನ್ನೊಂದು ಏನು ದಟ್ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರೆ, ನಾನು ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ಬಟ್ ಬೇಳೆ ಬೇಯೋಕ್ಕೆ ಅಂತ ಕುಕ್ಕರಿಗೆ ಇಡಬೇಕಾದ್ರೆ ಆಲೂಗೆಡ್ಡೆ ಇಟ್ಟೇ ಇಲ್ಲ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಸುಮ್ಮನಾದೆ ನಾನು, ಓಕೆ ಅಂತೇಳಿ. ಯಾರಾದರೂ ಆಲೂಗೆಡ್ಡೆ ಕೂಡ ಯೂಸ್ ಮಾಡ್ತೀನಿ ಅನ್ನೋರಿದ್ದಾಗ ನೀವು ಬೇಳೆ ಬೇಯಿಸ್ಬೇಕಾದ್ರೇ ಆಲೂಗೆಡ್ಡೆನೂ ಹಾಕ್ಕೊಂಡು ಒಂದು ವಿಷಲ್ ಅಥವಾ 2 ವಿಷಲ್ನ ಮಾಡಿಸ್ಕೊಂಡ್ರೆ ಸಾಕು. ನಾನು ಈಗ ಆಲ್ರೆಡಿ ಬೇಳೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನಾನಿವಾಗ. ಜಸ್ಟ್ ಇವಾಗ ನಾನು ನುಗ್ಗೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಥರ ನಾನು ನುಗ್ಗೆಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ನುಗ್ಗೆಕಾಯಿ ಮುಳುಗೋಷ್ಟು ಮಾತ್ರ ನೀರು ಹಾಕಿದ್ದೀನಿ. ಯಾಕೆಂದರೆ ಆಮೇಲೆ ಬೇಳೆ ಹಾಕಿದ್ಮೇಲೆ ಮತ್ತು ಮಸಾಲ ಎಲ್ಲ ಹಾಕಿ ಅದು ಜಾರನ್ನ ತೊಳೆದ್ಬಿಟ್ಟು ಹಾಕಿದಾಗ ನೀರು ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ಸಾಕು, ಮಿನಿಮಮ್ ಅಂದರೂ 5 ಮಿನಿಟ್ಸ್ ಮಾಡಲೇಬೇಕು, ಬೇಯಿಸ್ಕೊಬೇಕು. ಸೊ ಒಂದು ಹದಕ್ಕೆ ಬೆಂದಿದೆ, ಅದು ಒಂದು 75% ಅಷ್ಟು ಬೆಂದಿದೆ ನುಗ್ಗೆಕಾಯಿ. ಸೊ ಇವಾಗ ಅಂದರೆ ಇದು ತುಂಬ ಬಲ್ತಿರಲಿಲ್ಲ ನುಗ್ಗೆಕಾಯಿ, ಈ ಕಡೆ ಎಳೆದು ಅಲ್ಲ ಬಲ್ತಿರೋದು ಅಲ್ಲ, ಮೀಡಿಯಮ್ ಆಗಿತ್ತು. ಸೊ ಹಾಗಾಗಿ ಸಾಕು ಅದು. ಈಗ ಬೇಳೆ ಬೇಯಿಸ್ಕೊಂಡಿರೋದನ್ನ ನಾನು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ನಾನು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ನೀರು ಇದು ಮಾಡ್ಕೊಂಡೆ. ಸೊ ಇವಾಗ ಇದಿಷ್ಟು ಮಾಡ್ಕೊಳ್ತಿದ್ದಂಗೆ ಈಗಲೇ ಮಸಾಲ ಕೂಡ ಆ್ಯಡ್ ಮಾಡ್ಕೊತೀನಿ ನಾನು. ನುಗ್ಗೆಕಾಯಿ ನೀವು ಈ ಥರ ಮಾಡಿದಾಗ ಸ್ವಲ್ಪ ಮಸಾಲಗಳೆಲ್ಲ ಅದಕ್ಕೆ ಹಿಡಿಯುತ್ತೆ. ನಾವು ಹಾಗೇ ಬಿಟ್ಬಿಟ್ರೆ ಅದಕ್ಕೆ ಅಂದರೆ ಡೈರೆಕ್ಟಾಗಿ ಕೂಗಿಸ್ಕೊಳ್ತೀವಲ್ಲ ಕುಕ್ಕರ್ಗೆ ಹಾಕಿ, ಅದರಲ್ಲಿ ಸ್ವಲ್ಪ ಕಮ್ಮಿ ನುಗ್ಗೆಕಾಯಲ್ಲಿ ಮಸಾಲ ಆಗಲಿ ಅದ್ರದ್ದು ಏನೂ ಟೇಸ್ಟೇ ಗೊತ್ತಾಗಲ್ಲ ಒಂದು ಸ್ವಲ್ಪ. ನಾನು ಆ ಥರ ಮಾಡಿರೋದ್ರಿಂದ ನನಗೆ ಗೊತ್ತಿದೆ ಅದು. ಸೊ ಹಾಗಾಗಿ ನಾನು ಹೇಳಿದೆ. ನಾನು ಇವಾಗ ನೋಡಿ ಮಸಾಲೆ ಎಲ್ಲ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು. ಆ್ಯಸ್ ಇಟ್ ಈಸ್ ನಾರ್ಮಲಾಗೆ ನಾನು ಇದೇ ಥರ ಸಾಂಬಾರು ಮಾಡೋದು.
ಬೇರೆ ಯಾವುದಾದ್ರೂ ಥರ ಇದ್ದರೆ ಹೇಳಿ, ನೆಕ್ಸ್ಟ್ ಟ್ರೈ ಮಾಡ್ತೀನಿ ನಾನು ಅದನ್ನು ಹೇಗಿರುತ್ತೆ ಅಂತ ಹೇಳಿ. ಸೊ ಜಸ್ಟ್ ಹಂಗೆ ನಾರ್ಮಲ್ ರ್ಯಾಂಡಮಾಗಿ ನಾವೇ ಹೇಗೆ ಮಾಡ್ತೀವಿ ಸಾಂಬಾರು ಅನ್ನೋದೇ ಹೇಳ್ಕೊಡಿ. ಆಮೇಲೆ ಎಲ್ಲ ಅನ್ಕೊಬೋದು ಸಾಂಬಾರೆಲ್ಲ ಮಾಡೋದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಇವರು ಅಂತೇಳಿ. ಈಗ ನಮ್ಮದು ಮಲೆನಾಡು ಸೈಡು, ನಂದು ಭರತ್ ಅವ್ರದ್ದು ಬಯಲುಸೀಮೆ ಅಂತ ಕರೀತಾರೆ ಆ ಕಡೆ ಅವ್ರನ್ನ. ಬಟ್ ಅವ್ರ ಕಡೆಗೂ ನಮ್ಮ ಕಡೆಗೂ ಊಟ ತಿಂಡಿಯಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಒಂದು. ಆಮೇಲೆ ಕೆಲವೊಂದೊಂದು ಮಾತೂ ಕೂಡ ತುಂಬ ಡಿಫ್ರೆನ್ಸ್. ಲೈಕ್ ಅವರು ಹೇಳ್ತಾರೆ ಅಂತ ಹುಚ್ಚೆಳ್ಳಿಗೆ ನಮ್ಮ ಕಡೆ ಎಲ್ಲ ಹುಚ್ಚೆಳ್ಳು ಅಂತೀವಿ, ಇಲ್ಲ ಮರೆಳ್ಳು ಅಂತಾರೆ. ಅವ್ರ ಕಡೆ ಬಂದು ಕುರ್ಷಾಣಿ ಅಂತಾರೆ. ನನಗೆ ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆದ ಕುರ್ಷಾಣಿ ಅಂದ್ರೇ ಗೊತ್ತಿರಲಿಲ್ಲ. ನಾನು ಕೇಳ್ತಾ ಇದ್ದೆ ಕುರ್ಷಾಣಿ ಅಂದರೆ ಏನು ಅಂತ ಹೇಳಿಬಿಟ್ಟು. ಆ ಥರ ತುಂಬ. ಆಮೇಲೆ ಅವ್ರ ಕಡೆ ಹೋಳಿಗೆ ಅಂತ ಹೇಳ್ತಾರೆ, ಕರ್ಗಡಬನ್ನ ಹೋಳಿಗೆ ಅಂತ ಹೇಳ್ತಾರೆ. ನಮ್ಮ ಕಡೆ ಕರ್ಗಡಬನ್ನ ಕರ್ಗಡ್ಬು ಅಂತಲೇ ಅಂತೀವಿ, ಹೋಳಿಗೆನ ಹೋಳಿಗೆ ಅಂತಲೇ ಅಂತೀವಿ. ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಹೋಳಿಗೆ ಅಂದರೆ ಯಾವುದು, ಕರ್ಗಡ್ಬು ಅಂದರೆ ಯಾವುದು ಅಂತೇಳಿ. ಸೊ ಈ ಥರ ತುಂಬ ಆಗಿದೆ ನಮ್ಮಿಬ್ಬರಲ್ಲಿ ಮದುವೆ ಆದ ಸ್ಟಾರ್ಟಿಂಗಲ್ಲಿ. ಇವಾಗ ಅಡ್ಜಸ್ಟ್ ಆಗಿದ್ದೀವಿ. ಹಾಗಾಗಿ ಅದಕ್ಕೆ ನಾನು ಜಸ್ಟ್ ನಮ್ಮ ಕಡೆ ಹೇಗೆ ಮಾಡ್ತೀವಿ ನಾವು ಸಾಂಬಾರು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನಾನು ಹೇಳಿದ್ನಲ್ಲ ಮಸಾಲ ಹಾಕಿ ಅದ್ರದ್ದು ಸ್ವಲ್ಪ ನೀರನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಕೂಡ ರುಚಿಗೆ ಬೇಕಾದಷ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀವಿ. ಈಗ ನೋಡಿ ಸಾಂಬಾರು ರೆಡಿಯಾಗಿದೆ, ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಈಗ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಏನು ಕೆಲಸ ಇರೋದಿಲ್ಲ, ಊಟ ಮಾಡೋದೊಂದೇ ಕೆಲಸ. ಸೊ ಹಾಗಾಗಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ದೆನ್ ಮುದ್ದೆ ಮಾಡೋದನ್ನ ನಾನು ಕಂಪ್ಲೀಟಾಗಿ ಇದ್ರಲ್ಲಿ ಹಾಕೋಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ಮೊಬೈಲಲ್ಲಿ ಚಾರ್ಜೇ ನಿಲ್ತಾ ಇಲ್ಲ. ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಮೊಬೈಲ್ದು ಇಶ್ಯೂಸ್ ಆಗಿತ್ತು. ಹಾಗಾಗಿ ನನಗೆ ಕಂಪ್ಲೀಟ್ ವಿಡಿಯೋ ಹಾಕಲಿಕ್ಕಾಗಲಿಲ್ಲ. ಸ್ವಲ್ಪ ಮಾತ್ರ ನಾನು ಹಾಕಿದ್ದೀನಿ, ಅಂದರೆ ಮುದ್ದೆ ಕಟ್ಟಿದ್ದು ಅದೆಲ್ಲ ಹಾಕೋಕ್ಕಾಗಿಲ್ಲ ನನಗೆ. ಆ್ಯಂಡ್ ದೆನ್ ಮುದ್ದೆ ಮಾಡೋದಕ್ಕೆ ಈಸಿ ಸ್ಟೆಪ್ಸ್ ಇದೊಂದು. ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ನಾನು ಇದನ್ನು ನೋಡಿದ್ದು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾನು ಮದುವೆ ಆಗಿ ಇಷ್ಟು ವರ್ಷಗಳ ನಂತರ ಇತ್ತೀಚೆಗೆ ನಾನು ಮುದ್ದೆ ಚೆನ್ನಾಗಿ ಮಾಡ್ತಾ ಇರೋದು. ನಾನು ತುಂಬ ಸತಿ ಗಂಟು ಮಾಡ್ತಾಯಿದ್ದೆ ನಾನು. ಹಾಗಾಗಿ ಸೊ ನನಗೆ ಹಂಗಾಗಿ ಸ್ವಲ್ಪ ಖುಷಿನೂ ಇದೆ, ಓಕೆ ನನಗೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅನ್ನೋದು. ಭರತ್ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಿಂತ. ಹಾಗಾಗಿ ಆಮೇಲೆ ಮುದ್ದೆ ಮಾಡಬೇಕಾದ್ರೆ ನನಗೆ ಹಿಂಗೆ ಯಾರೋ ಟಿ ವಿನಲ್ಲೋ ಮೊಬೈಲಲ್ಲೆಲ್ಲೋ ನೋಡಬೇಕಾದ್ರೆ ತಿಳ್ಕೊಂಡಿದ್ದು, ಗಂಟಾಗಬಾರ್ದು ಮುದ್ದೆ ಅಂದರೆ ಏನು ಮಾಡಬೇಕಂದ್ರೆ, ನಾವು ನೀರು ಹಾಕ್ತೀವಲ್ಲ ಪಾತ್ರೆಗೆ, ನೀರು ಹಾಕಿ ಉಪ್ಪು ಹಾಕ್ತೀವಲ್ಲ ಆವಾಗಲೇ ಸ್ವಲ್ಪ ಹಿಟ್ಟು, ಅಂದರೆ ತಣ್ಣಗಿದ್ದಂಗೆ ನೀರು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕಂತೆ ಚೆನ್ನಾಗಿ. ಅದು ಚೆನ್ನಾಗಿ ಅಂದರೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಂತೆ. ಆ ನೀರು ಫುಲ್ಲೆಲ್ಲ ಕರೆಕ್ಟಾಗಿ ಇದಾಗಿರಬೇಕು, ಮಿಕ್ಸ್ ಆಗಿರಬೇಕು ಹಿಟ್ಟಿಗೆ. ಆ ಥರ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದಿ ಬರುತ್ತಲ್ಲ, ಬಂದಾಗ ಆವಾಗ ಹಿಟ್ಟು ಹಾಕಿ ಸ್ವಲ್ಪ ಒಂದು 5-10 ನಿಮಿಷ ಅದನ್ನು ಸ್ವಲ್ಪ ಬೇಯೋಕ್ಕೆ ಬಿಟ್ಬಿಟ್ಟು, ಆಮೇಲೆ ನೀವು ಕೂಡಿಸ್ದಾಗ, ಅಂದರೆ ಮುದ್ದೆಗೆ ಈ ಥರ ನಮ್ಮ ಕಡೆ ಇದನ್ನು ಕೂಡಿಸೋದು ಅಂತ ಹೇಳ್ತೀವಿ, ಮುದ್ದೆ ಕೂಡಿಸೋದು ಅಂತ ಹೇಳಿ. ಈ ಥರ ಕೂಡಿಸ್ಕೊಂಡಾಗ ಗಂಟುಗಳಾಗಲ್ಲ ಅಂತ ಹೇಳ್ತಾರೆ ಬಂದು. ಬೈ ಚಾನ್ಸ್ ಈ ಥರ ಕೂಡಿಸ್ಕೊಬೇಕಾದ್ರೆ ಮುದ್ದೆ ಏನಾದರೂ ತೆಳು ಆಗುತ್ತೆ ಅನ್ನೋದು ನಮಗೆ ಹದ ಗೊತ್ತಾದಾಗ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಬೋದು ನಾವು. ಅದು ನೋಡ್ಕೊಂಡು ಆ್ಯಡ್ ಮಾಡಬೇಕು. ಸೊ ಸ್ವಲ್ಪನೇ ನೋಡಿಕೊಂಡು ಆ್ಯಡ್ ಮಾಡಿದ್ರೆ ಮುದ್ದೆ ಒಂದು ಗಂಟಿಲ್ದಂಗೆ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ಆ್ಯಕ್ಚುಲಿ ನಾನು ಈ ಥರ ಮಾಡ್ದಲ್ಲೇ ಬೇರೆ ರೀತಿ ಮಾಡ್ತಾಯಿದ್ದೆ ನಾನು ಮುಂಚೆ. ಆ ಥರ ಮಾಡಿ ಯಾವಾಗ ಮಾಡಿದ್ರೂ ಮುದ್ದೆ ಗಂಟು ಬರೋದು, ಮುದ್ದೆ ಒಂಚೂರು ಚೆನ್ನಾಗಿ ಬರ್ತಾ ಇರಲಿಲ್ಲ, ಬೇಜಾರಾಗೋದು ನನಗೆ ಅವಾಗ. ಬಟ್ ಇವಾಗ ಚೆನ್ನಾಗಿ ಬರ್ತದೆ. ಸೊ ನನಗೂ ಖುಷಿ ಇದೆ. ಇವಾಗ ಯಾರಾದರೂ ಮನೆಗೆ ಬಂದ್ರೂ ಮುದ್ದೆ ಮಾಡಿಕೊಡು ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ದೆನ್ ಫೈನಲಿ ನೋಡಿ ಮುದ್ದೆ ಹಾಗೆ ನುಗ್ಗೆಕಾಯಿ ಸಾರು ಈ ಥರ ಬಂದಿದೆ. ಆ್ಯಂಡ್ ದೆನ್ ನಿಮಗೂ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.